ನೀವು ಎಷ್ಟು ಅಂತರಂಗದ ಅಣ್ಣನ ಬಗ್ಗೆ ತಿಳ್ಕೊಂಡಿದ್ದೀರಾ? ರಾಜ್ಕುಮಾರ್ ಅವರು ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ, ಇಲ್ಲಾಂದ್ರೆ ನಿಮ್ಮ ಮೊದಲ ಸಿನಿಮಾ ಶಬ್ದವೇದಿ ಆಗಬೇಕಾಗಿತ್ತು. ಡಬ್ಬಿಂಗಲ್ಲಿ ನೋಡಿ ಏನೋ ಅವ್ರಿಗೆ ಸಮಾಧಾನ ಆಗಿಲ್ಲ. ಶಬ್ದವೇದಿ ಕಡೆಗೆ ಅವ್ರು ಬಿಡುಗಡೆ ದಿವಸ ಅವರು ಪುನೀತ್ ಫಾರ್ಮಲ್ಲಿ ಹೋಗಿ ಇದ್ರಂತೆ. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಬಗ್ಬಿಟ್ಟಿದ್ದೀನಿ ಯಾರಾದರೂ ಹೇಳ್ಬಾರ್ದಾ, ಬಲವಂತವಾಗ ಸ್ವಲ್ಪ ನೆಟ್ಟಾಗಿ ನಿಂತ್ಕೊತಿದೆ, ಮೊದಲೇ ಪೊಲೀಸ್ ಆಫೀಸರ್ ಅಲ್ವಾ, ಮತ್ತೆ ಹಾಡಿದ್ರು. ಇನ್ನೊಂದು ಸತಿ ಹಾಡಪ್ಪ ಅಂದರು. ಸೊ ಹೀಗೆ ಒಂದು 5-6 ಸತಿ ವರದಣ್ಣ ಮತ್ತೆ ಹಾಡಿಸಿದ್ರು. ಆಮೇಲೆ ನಾನೊಂದು ಸತಿ ಯಾಕೆ ಅಂತ ಕೇಳಿದೆ. ಅವ್ರು ಕೊಟ್ಟ ಕಾರಣ ಏನಂದರೆ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ವೀಕ್ಷಕರೇ ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಡಾಕ್ಟರ್ ರಾಜ್ಕುಮಾರ್ ಹೆಸರು ಕೇಳಿದಾಗಲೇ ಏನೋ ಒಂದು ಉತ್ಸುಕತೆ ಬರುತ್ತೆ. ಯಾಕೆ ಗೊತ್ತಾ, ಪ್ರತಿ ಬಾರಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಹೊಸ ವಿಚಾರಗಳನ್ನ ತಿಳಿತೀವಿ. ಪ್ರತಿ ವಿಚಾರಗಳು ನಮಗೆ ಹೊಸದೇನು ಹುರುಪನ್ನು ಕೊಡುವಂತಹ ವಿಚಾರಗಳು. ಸೊ ಇವತ್ತು ನನ್ನ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರ ಪುಸ್ತಕ ಬರೆದಿರೋರು, ನಿಜವಾಗ್ಲೂ ಅಂತರಂಗದ ಅಣ್ಣ ಅನ್ನುವಂಥ ಪುಸ್ತಕ ಬರೆಯೋದ್ರ ಜೊತೆಗೆ ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಒಡನಾಟ ಇಟ್ಕೊಂಡಿರುವಂತಹ ಅವರ ಆಪ್ತ ನಿರ್ದೇಶಕ ಜೊತೆಗೆ ಸಾಹಿತಿ ಪ್ರಕಾಶ್ ರಾಜ್ ಮೆಹೋ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನಿಜ, ಅಂತರಂಗದ ಅಣ್ಣ, ನೀವು ಎಷ್ಟು ಅಂತರಂಗದ ಅಣ್ಣನ ಬಗ್ಗೆ ತಿಳ್ಕೊಂಡಿದ್ದೀರಾ? ಅಲ್ಲ, ಅದು ಅಂತರಂಗದ ಅಣ್ಣನ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದು ಅಷ್ಟೇ ಮುಖ್ಯ. ಬಿಟ್ಟರೆ ಸಂಪೂರ್ಣವಾಗಿ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಕುರುಡ ಆನೆಯನ್ನು ನೋಡಿದಾಗೆ, ಅಂದರೆ ಒಂದೊಂದು ಆ್ಯಂಗಲಲ್ಲೂ ರಾಜ್ಕುಮಾರ್ ಅವರು ಸಾವಿರಾರು ಜನಕ್ಕೆ ಸಾವಿರಾರು ಥರ ಕಾಣುವಂಥ ವಿಷಯಗಳನ್ನ ಇಟ್ಕೊಂಡಿದ್ದಂಥ ರಾಜ್ಕುಮಾರ್ ಅವ್ರನ್ನ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಅದೇ ಅಷ್ಟೇ ಅಂತ ಅಲ್ಲ. ಹೌದು, ಅಷ್ಟೇ ಅಂತ ಅಲ್ಲ. ಸೊ ನನ್ನ ರಾಜ್ಕುಮಾರ್ ಅವರು ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ, ನನಗೆ ಬುದ್ಧಿ ಬಂದಾಗ ಸುಮಾರು ಒಂದು 6-7 ವರ್ಷದ ಹುಡುಗ ಆಗಿದ್ದಾಗ ನಮ್ಮ ಹಳ್ಳಿ ಚಾಮರಾಜನಗರದ ಹತ್ರ ಮೇಗಲಹುಂಡಿ ಅಂತ ಒಂದು ಹಳ್ಳಿ. ಅಲ್ಲಿಂದ ಒಂದು 5-6 ಮೈಲಿಗಳ ದೂರದಲ್ಲಿ ಹರವೆ ಅಂತ ಒಂದು ಊರು. ಅಲ್ಲಿ ಒಂದು ಟೆಂಟು. ಅಲ್ಲಿ ಚಿತ್ರಗಳು ಹಾಕ್ತಿದ್ದಿದ್ದೆ ಸೆಕೆಂಡ್ ಶೋ ಮಾತ್ರ. ರಾತ್ರಿ 10:30ಗೆ ಶುರುವಾಗೋದು. ಆವಾಗೆಲ್ಲ ಕನಿಷ್ಠ 3 ಗಂಟೆ ಸಿನಿಮಾಗಳು ಅಂದ್ಕೊಳ್ಳಿ. ಸೊ ಮಧ್ಯರಾತ್ರಿ 1:30ಗೆ ಸಿನಿಮಾ ಬಿಡೋದು. ಮತ್ತೆ ಅಲ್ಲಿಂದ ನಾವು ಊರಿಗೆ 1:30 ಗಂಟೆ ನಡ್ಕೊಂಡು ಬರಬೇಕು. ಸೊ ಹಾಗೆ 1:30ಯಿಂದ 3 ಗಂಟೆಗೆ ನಾವು ಬಂದು ನಿದ್ದೆಲೇ ನಡ್ಕೊಂಡು ಬಂದು ಊರಲ್ಲಿ ಮಲ್ಕೋತಿದ್ವಿ ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ನಮ್ಮ ಅಜ್ಜಿ ತಾತನಿಗೆ ತುಂಬ ಸಿನಿಮಾದ ಕ್ರೇಜು, ಅದರಲ್ಲೂ ಮುಖ್ಯವಾಗಿ ಅಣ್ಣವ್ರದ್ದೇ. ಬೇರೆಯವ್ರಿಗಿಂತ ಹೆಚ್ಚು ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನೇ ನೋಡ್ತಿದ್ದು ಮತ್ತು ಅಲ್ಲಿ ಬರ್ತಿದ್ದು ಅದೇ. ಸೊ ಹಾಗಾಗಿ ಅದೊಂದು ಯಾತ್ರೆ ನಮಗೆ, ಸಿನಿಮಾ ಯಾತ್ರೆ. ಒಂದು ಸಿನಿಮಾ ನೋಡಬೇಕು ಅಂದರೆ 10:30ಗೆ ಸಿನಿಮಾ ಶುರುವಾದರೆ ನಮ್ಮೂರನ್ನು ನಾವು 9 ಗಂಟೆಗೆ ಬಿಡಬೇಕು. ರಾತ್ರಿ 3 ಗಂಟೆಗೆ ವಾಪಸ್ ಬರೋದು. ಸೊ ನಡ್ಕೊಂಡೋಗಿ ನಡ್ಕೊಂಡು ಬಂದು, ಇದ್ರ ನಡುವೆ ಸಿನಿಮಾ ನೋಡಿದ್ದೊಂದು ಕಥೆ ಆದರೆ ಹೋಗ್ತಾ ಬರ್ತಾ ಆ ಸಿನಿಮಾದ ಬಗ್ಗೆ ಮತ್ತು ರಾಜ್ಕುಮಾರ್ ಬಗ್ಗೆ ಸೊ ಹಿರಿಯರು ಮಾತಾಡ್ಕೊಂಡು ಬರುವಂಥದ್ದು ಇದೆಯಲ್ಲ, ಅದು ಭಾಳ ಸ್ವಾರಸ್ಯಕರವಾದ. ನಿಜ, ನಂಗೆ ಅದು ಕೇಳೋ ಕ್ಯೂರಿಯಾಸಿಟಿ ಇದೆ. ಏನೆಲ್ಲ ಮಾತುಗಳು ಬರ್ತಿತ್ತು? ಸೊ ಹೇಗೆ ಅಂದರೆ, ಒಂದು ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಹೀರೋ ಎಷ್ಟು ಕಷ್ಟಪಡ್ತಾನೆ, ಕಡೆಗೆ ಎಷ್ಟು ಒಳ್ಳೆಯವನವನು, ಮತ್ತು ಅದರಿಂದ ಅವನಿಗೆ ಎಷ್ಟು ಒಳ್ಳೆಯದಾಗತ್ತೆ. ಸೊ ಈ ಥರ ಒಂದು ನೀತಿ, ಅಂದರೆ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಇರ್ತಿದ್ದು ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ. ಅದರ ಬಗ್ಗೆನೇ ಜನ ಮಾತಾಡ್ಕೊಂಡು ಹಾಗಿರಬೇಕು ಅಂತ, ಬದುಕಬೇಕು ಅಂತ ಆಸೆ ಪಡ್ತಿದ್ದ ಜನಸಮೂಹ ಇತ್ತು ಅವಾಗ. ಸೊ ಅದು ಭಾಳ ಇಷ್ಟವಾದದ್ದು. ಜೊತೆಗೆ ಅವರು ನಮ್ಮ ಕಾಡಿನ, ಅಂದರೆ ಚಾಮರಾಜನಗರ ಪ್ರದೇಶದವರು ಹೌದು, ಮತ್ತು ನಮ್ಮದೇ ಕಮ್ಯುನಿಟಿಯವರು ಹೌದು. ಸೊ ಹಾಗಾಗಿ ನಮ್ಮ ಜನಗಳಿಗೆ ಅವರು ನೇರ ಸಂಪರ್ಕ ಇದ್ದವರು. ಸೊ ಹಾಗಾಗಿ ಅವರು ರಾಜ್ಕುಮಾರ್ ಸಿನಿಮಾಗೆ ಬರೋಕ್ಕೆ ಮುಂಚೆ ಮುತ್ತರಾಜು ಆಗಿದ್ದಾಗ ಹಳ್ಳಿನಲ್ಲಿ ಹೇಗಿದ್ದರು, ಎಷ್ಟು ಕಷ್ಟಪಡ್ತಿದ್ರು, ಅವ್ರ ಜೀವನ ಎಷ್ಟು ಅಂದರೆ ಎಷ್ಟು ಏನು ಕಷ್ಟದಲ್ಲಿ ಇತ್ತು, ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಅವ್ರನ್ನ ಬೆಳೆಸೋರು ಇತ್ಯಾದಿಗಳನ್ನು ಮಾತಾಡ್ತಾ ಬರೋರು. ನನಗೆ ಅಲ್ಲಿ ಭಾಳ ವರ್ಷಗಳು ನಾನು ಸಿನಿಮಾ ಅಂದರೆ ಅದು ಯಾರೋ ಜನ ಅಂತ ಗೊತ್ತಿರಲಿಲ್ಲ. ಭಾಳ ದಿನಗಳು ಯಾರೋ ಈ ಗೊಂಬೆಗಳನ್ನು ಅಲ್ಲಿ ಜೋಡಿಸಿಟ್ಟಿರ್ತಾರೆ, ಅದೇನೋ ಕರೆಂಟ್ ಕೊಟ್ಟರೆ ಅವು ಸಿನಿಮಾ ಆಗುತ್ತೆ, ಈ ಥರದ ಕಲ್ಪನೆ ಇದ್ದ ನನಗೆ ಹೀಗೆ ಮಾತಾಡ್ಕೊಂಡು ಬರುವಾಗ ಅವ್ರು ರಾಜ್ಕುಮಾರ್ ಅನ್ನೋರೊಬ್ಬರು ಮನುಷ್ಯರು ಅಂತ ಯಾವುದೋ ಒಂದು ಪಾಯಿಂಟಲ್ಲಿ ಗೊತ್ತಾದಾಗ, ಆಮೇಲೆ ನಮ್ಮ ಹಿರಿಯರೆಲ್ಲ ಅವರು ನೋಡಿದ್ವಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಅಂತ ನಮ್ಮ ಅಜ್ಜಿ ತಾತ ಎಲ್ಲ ಮಾತಾಡ್ತಿರುವಾಗ ನಾನು ಒಂದು ಸತಿ ನಮ್ಮ ತಾತನ ಕರ್ಕೊಂಡು ರಾಜ್ಕುಮಾರ್ ಮೀಟ್ ಮಾಡಬೇಕು ಅಂತ ಆಸೆ ಶುರುವಾಗಿದ್ದ ಅವಾಗ.
ಓಹೋ. ಸೊ ಹೀಗೆ ರಾಜ್ಕುಮಾರ್ ನಮ್ಮ ಅಂತರಂಗಕ್ಕೆ ನಮ್ಮ ಬುದ್ಧಿ ಬರ್ತಿದ್ದಾಗೆ ಇಳಿದ್ಬಿಟ್ರು. ನಿಜ, ಯಾಕಂದ್ರೆ ನಿಮ್ಮ ಆ ಒಂದು ಏನ್ ಹೇಳ್ತಾರೆ ಕ್ಯೂರಿಯಾಸಿಟಿ ಇತ್ತಲ್ಲ, ಆ ಕ್ಯೂರಿಯಾಸಿಟಿಗೆ ಫಸ್ಟ್ ಸಿಕ್ಕಿದೆ ರಾಜ್ಕುಮಾರ್ ಅವರು. ಸೊ ಅದಕ್ಕೆ ನಿಮ್ಗೆ ಅಲ್ಲಿ ಹುಡುಕಾಟ ಸ್ಟಾರ್ಟ್ ಆಯ್ತು. ಬರೀ ಅಂದ್ರೆ ಅವಾಗ ನಮ್ಮ ಹಳ್ಳಿಯ ಇಷ್ಟೊಂದು ಮಾಧ್ಯಮಗಳಾಗಲಿ ಅಥವಾ ಇಷ್ಟೊಂದು ತೆರ್ಕೊಂಡಿರಲಿಲ್ಲ ನಾವು ಜಗತ್ತಿಗೆ. ನಮಗೆ ಜಗತ್ತು ನನ್ನ ಬಾಲ್ಯದಲ್ಲಿ ಅರ್ಥ ಆಗದಿದ್ದೆ ಸಿನಿಮಾಗಳ ಮೂಲಕ. ಒಂದು ಸಿಟಿ ಹೇಗಿದೆ, ಬೆಂಗಳೂರು ಹೇಗಿದೆ ಅಂತ ನಾನು ನೋಡಿದ ಸಿನಿಮಾದಲ್ಲಿ. ಸೊ ಈ ಥರ ನಮಗೆ ಸಿನಿಮಾನೇ ಬದುಕು, ಆ ಸಿನಿಮಾನೇ ಒಂದು ವಿಸ್ಮಯ ಪ್ರಪಂಚ, ಒಂದು ಕಲ್ಪನೆನ ನಿಜ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಅದೊಂದೇ ಮಾಧ್ಯಮ. ಸೊ ಹೀಗಾಗಿ ಸಿನಿಮಾವೇ ಸರ್ವಸ್ವವಾಗಿ ಇದ್ದಂಥ ನನ್ನ ಬಾಲ್ಯದ ಬದುಕು. ಹಾಗೆ ಬರ್ತಾ 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 ಬರೀ ರಾಜ್ಕುಮಾರ್ ನೋಡಬೇಕು ಅಂತಿದ್ದು ನನಗೆ, ನಾನು ರಾಜ್ಕುಮಾರ್ ಥರ ಹೀರೋ ಆಗಬೇಕು, ಸಿನಿಮಾಕ್ಕೆ ಬರಬೇಕು ಅಂತ ಆಸೆ ಹುಟ್ಟಿದ್ದು ಬಹುಶಃ ನಾನು ಹೈಸ್ಕೂಲ್ ಓದ್ತಾ ಇರೋ ದಿನಗಳೆಲ್ಲ. ಅಲ್ಲಿಂದ ನಾನು ರಂಗಭೂಮಿನಲ್ಲಿ ಹವ್ಯಾಸಿ ರಂಗಭೂಮಿನಲ್ಲಿ ಕೆಲಸ ಮಾಡಿ ನನ್ನ ಓದಿನ ಜೊತೆಗೇನೆ ನಾಟಕಗಳಲ್ಲಿ ಅಭಿನಯಿಸ್ತಾ, ನಾಟಕಗಳನ್ನ ಬರೀತಾ, ನಿರ್ದೇಶನ ಮಾಡ್ತಾ. ಸೊ ನನ್ನ ಡಿಗ್ರಿ ಮುಗಿದ ಮೇಲೆ ನೀನಾಸಮ್ಗೆ ಹೋಗಿ ಅಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿಕೊಂಡು, ಸೊ ಆ ನಂತರ ನಾನು ಚಿತ್ರರಂಗಕ್ಕೆ ಬಂದಿದ್ದು. ಸೊ ಹೀಗಾಗಿ ನನ್ನ ಇಡೀ ಬದುಕಿನಲ್ಲಿ ರಾಜ್ಕುಮಾರ್ ಒಂದು ಮಾರ್ಗದರ್ಶಿ. ಸೊ ಅಲ್ಲಿ ತನಕ ನೀವು ಭೇಟಿನೇ ಮಾಡಿರ್ಲಿಲ್ಲ, ಆಮೇಲೆ ಭೇಟಿ ಯಾವಾಗ ಆಯ್ತು ನೋಡಿ? ಇಷ್ಟು ಲಾಂಗ್ ಗ್ಯಾಪ್ ಅಲ್ಲೂ ನೀವು ಅವರನ್ನ ಆರಾಧ್ಯವಾಗಿ ಇಟ್ಕೊಂಡಿದ್ರಿ. ಹೌದು. ಅಂದರೆ ಮೈಸೂರಿನಲ್ಲಿ ನಾನು ಡಿಗ್ರಿ ಓದ್ತಾ ಇದ್ದೆ ಅವಾಗ ಈ ಆರ್ಯ ಈಡಿಗರ ವಿವಾಹ, ಸಾಮೂಹಿಕ ವಿವಾಹ ಅಂತ ಒಂದು ಶುರು ಮಾಡಿದ್ರು. ಅದು ಮೊದಲನೇ ವರ್ಷ. ಇವರನ್ನ ಆವತ್ತಿನ ಆ ಮದುವೆಯ ಹಿಂದಿನ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಅದರ ಉದ್ಘಾಟನೆಗೆ ರಾಜ್ಕುಮಾರ್ ಅವ್ರನ್ನ ಕರೆದಿದ್ರು. ಸೊ ಅವರು ಮೈಸೂರಿನ ಕಲಾಮಂದಿರದಲ್ಲಿ ಅದರ ಕಾರ್ಯಕ್ರಮ ಇತ್ತು. ನಾನು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭದಲ್ಲಿ ನಾನು ಒಬ್ಬ ಮುಖ್ಯವಾದ ವ್ಯಕ್ತಿ. ಅಂದರೆ ನಾನು ರಂಗಭೂಮಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ನಾನು ಒಂದು ರೆಪ್ರೆಸೆಂಟೇಟಿವ್ ಥರ ಕೆಲಸ ಮಾಡ್ತಿದ್ದೆ. ಆಗ ನಾವು ಮೇಕಪ್ ರೂಮ್ನಲ್ಲಿ ಯಾರಿಗೋ ಏನೋ ಹೇಳ್ತಾ ಇದ್ವಿ. ಮೈಸೂರಿನ ಕಲಾಮಂದಿರದ ಮೇಕಪ್ ರೂಮ್ ಹಿಂದ್ಗಡೆ ಒಂದು ಎಂಟ್ರಿ ಇದೆ. ಹೌದು. ಆ ಎಂಟ್ರಿನಲ್ಲಿ ಎಂಟ್ರಿ ಗ್ಲಾಸ್ ಇದು ಈ ಕಡೆ ಒಂದು 2-3 ಜನ ಇದ್ವಿ ಅಷ್ಟೇ. ಅವ್ರು ನನ್ನನ್ನೇ ನೋಡ್ಕೊಂಡು ಪಾಸ್ ಆದರು. ನಮಗೆ ನಮಸ್ಕಾರ ಅನ್ಬೇಕು ಅಂತ ಗೊತ್ತಿಲ್ಲ, ಶಾಕ್ ನಮಗೆ. ನಾವು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಹಂಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನನ್ನೇ ನೋಡ್ಕೊಂಡು ನಕ್ಕೊಂಡು ಹೋದ್ರಲ್ಲ, ಆ ಶಾಕಲ್ಲಿ ನಂಗೆ ನಮಸ್ಕಾರ ಅಂತಲೂ ಅನ್ಬೇಕು ಅಂತ ಆಮೇಲೆ ಅವ್ರು ಪಾಸ್ ಆದಮೇಲೆ ಅನ್ನಿಸ್ತು ನನಗೆ ನಮಸ್ಕಾರ ಹೇಳಬೇಕಾಗಿತ್ತು ಅಂತ. ಸೊ ಆ ಥರದ ಒಂದು ಮೊದಲನೇ ಭೇಟಿ ಹಂಗಿತ್ತು. ನಿಜ, ನಮ್ಗೆ ಯಾರಾದ್ರೂ ಇಷ್ಟ ಆದವ್ರು ಎದುರುಗಡೆ ಬಂದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಬಿಡೋದಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್. ಹೌದು. ನೀವು ಅವಾಗ ಅನ್ಕೊಂಡಿದ್ರ ನಾನು ಅವ್ರ ಜೊತೆ ಆಪ್ತವಾಗಿ ಮಾತಾಡುವಂತ ಸಮಯ ನಂಗೆ ಸಿಗುತ್ತೆ ಅನ್ನುವಂಥ ಕಲ್ಪನೆ ಅವಾಗಿತ್ತ ನಿಮಗೆ? ಸಿಗುತ್ತೆ ಅಂತ ಗೊತ್ತಿತ್ತು ಅಂತೇನಿಲ್ಲ, ಬಟ್ ಆ ಥರದ ಅವ್ರ ಜೊತೆ ಇರಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಪಾತ್ರ ಮಾಡಬೇಕು, ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇತ್ತು ಆ ಟೈಮಲ್ಲಿ ಇತ್ತು ಅದು. ಸೊ ಮತ್ತೆ ಅವ್ರ ಜೊತೆ ಈ ಥರ ಕೆಲಸ ಮಾಡುವಂಥ ಅವಕಾಶ ಯಾವಾಗ ಸಿಕ್ತು ನಿಮಗೆ? ನಾನು ನೀನಾಸಮ್ ಎಲ್ಲ ಮುಗಿಸ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬಂದು ನಾಗಾಭರಣ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡೆ. ಆವಾಗ ಅದಕ್ಕೂ ಮುಂಚೆ ಏನಾಗಿತ್ತು, ನನಗೆ ರಾಜ್ಕುಮಾರ್ ಅವ್ರ ಕುಟುಂಬದವ್ರು ಚೆನ್ನಾಗಿ ಪರಿಚಯ ನನಗೆ, ಯಾಕೆಂದರೆ ಸ್ವಲ್ಪ ಸಂಬಂಧಿಗಳು ಆದ್ರಿಂದ, ಊರು ಒಂದೇ ಹತ್ತಿರದ ಊರಾಗಿರೋದ್ರಿಂದ ನನಗೆ ಅದು ಪರಿಚಯ ಇತ್ತು. ನಾನು ವರದಣ್ಣ ಅವರು, ರಾಜ್ಕುಮಾರ್ ಅವ್ರ ಬ್ರದರು, ಅವರನ್ನು ಮೀಟ್ ಮಾಡಿ ನನ್ನ ಹಿನ್ನೆಲೆ, ಆಮೇಲೆ ನಾನು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದು, ನೀನಾಸಮ್ ಮಾಡಿದ್ದು, ಇದನ್ನೆಲ್ಲ ಹೇಳಿಕೊಂಡು ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ವರದಣ್ಣ ಅವರು ಶಬ್ದವೇದಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡು ಅಂತ ಹೇಳಿ ನನ್ನನ್ನು ಸೇರಿಸ್ಕೊಂಡ್ರು. ಸೊ ಅಂದರೆ ಇನ್ನೇನು 4-5 ದಿನ ಇತ್ತು ಮುಹೂರ್ತ. ಸೊ ಆ ಮುಹೂರ್ತ 4-5 ದಿನ ಇರುವಾಗ ಕೆಲಸ ಮಾಡಿ ಅಂತೇಳಿ ರಘುನಂದನ್ ಅಸೋಸಿಯೇಟು ಅವರು ವಜ್ರೇಶ್ವರಿನಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಎಸ್ ನಾರಾಯಣ್ ಅವ್ರ ಜೊತೆ. ಆವಾಗ ಅಲ್ಲಿಗೆ ಫೋನ್ ಮಾಡಿ ನಮ್ಮ ಕಡೆಯಿಂದ ಪ್ರಕಾಶ್ ಅಂತ ಒಂದು ಹುಡುಗ ಬರ್ತಾರೆ, ಅವ್ರನ್ನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಟ್ಕೊಳ್ಳಿ ಅಂತ ವರದಣ್ಣ ಹೇಳಿ, ನಾನು ಅಲ್ಲೋಗಿ ರಘುನಂದ್ ಅವ್ರನ್ನ ಮೀಟ್ ಮಾಡಿದಾಗ ಬನ್ನಿ ಪ್ರಕಾಶ್ ವರದಣ್ಣ ಹೇಳಿದ್ದಾರೆ ಅಂತ ಹೇಳಿ ನಾರಾಯಣ್ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಆಗ ನಾರಾಯಣ್ ಅವ್ರು ಏನು ಹೇಳಿದ್ರು, ಅವಾಗ ಆಗಲೇ ಶೂಟಿಂಗ್ ಎಲ್ಲ ಎಸ್ ನಾರಾಯಣ್ ಅವರು ನಿರ್ದೇಶಕರು. ಸೊ ಆವಾಗ ಈ ಕಾಸ್ಟ್ಯೂಮ್ಸು ಅದು ಇದ್ರ ಬಗ್ಗೆ ಏನೋ ಚರ್ಚೆ ನಡೀತಾ ಇತ್ತು. ಆವಾಗ ನಿನ್ನ ಮೊದಲನೇ ಚಿತ್ರ ಅಲ್ವ ಮರಿ, ಅಪ್ರೆಂಟಿಸಾಗಿ ಕೆಲಸ ಮಾಡಿ, ಸೊ ಅಂದರೆ ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಜೊತೆಲಿ ಇದು ನೋಡ್ಕೊಳ್ಳಿ ಅಷ್ಟೇ, ಇನ್ನೊಂದು 4-5 ದಿನ ಶೂಟಿಂಗ್ ಇದೆ, ಈಗೇನು ಬೇಡ, ಇನ್ನೊಂದು ಶೂಟಿಂಗ್ ನಾಳೆ ಅನ್ನುವಾಗ ನನ್ನ ಬಂದು ಮೀಟ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಸೊ ಅದೇ ಖುಷಿನಲ್ಲಿ ಅಣ್ಣವ್ರ ಸಿನಿಮಾನೇ ಮೊದಲನೇ ಸತಿ ಕೆಲಸ ಮಾಡ್ತೀನಿ ಅನ್ನೋ ಖುಷಿನಲ್ಲಿ ಹೋದೆ. ಬಟ್ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಆಗ 1993-94 ಕತೆ ಹೇಳ್ತಾ ಇದ್ದೀನಿ ನಾನು. ಅದು ಆ್ಯಕ್ಚುಲಿ ಇನ್ನೂ ಹಿಂದೆ ಶುರು ಆಗಬೇಕಾಗಿತ್ತು ಸಿನಿಮಾ ಅದು. ಸೊ ಅದೇನೇನೋ ಆಗಿ ಅದು ಪೋಸ್ಟ್ಪೋನ್ ಆಗ್ತಾ ಆಗುತ್ತೋ ಇಲ್ವೋ ಅನ್ನೋ ಥರ ಆಗಿ
ಕಡೆಗೆ ಅದು 2000ದಲ್ಲಿ ಸೆಟ್ ಏರಿದ್ದು. ಅಷ್ಟರಲ್ಲಾಗಲೇ ನಾನು ರಾಜ್ಕುಮಾರ್ ಅವ್ರ ಕಂಪ್ನಿನಲ್ಲಿ ಜನ್ಮದ ಜೋಡಿ ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿ ಪರ್ಮನೆಂಟ್ ಅಸೋಸಿಯೇಟಾಗಿ ಅಲ್ಲಿ ಇದ್ದೆ. ಆದರೆ ಏನಾಯಿತು, ಆ ಟೈಮಲ್ಲಿ ಹೃದಯ ಅಂತ ಸಿನಿಮಾ ಮಾಡ್ತಾ ಇದ್ವಿ, ಶಿವರಾಜ್ ಕುಮಾರ್ ಅವ್ರದ್ದು, MS ರಾಜಶೇಖರ್ ಡೈರೆಕ್ಟ್ರು. ಸೊ ಆ ಸಿನಿಮಾ ಶೂಟಿಂಗ್ ಮುಗಿದಿತ್ತು, ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಮುಗಿದಿರಲಿಲ್ಲ. ಸೊ ಅದರಲ್ಲಿ ನಾನು ಡಬ್ಬಿಂಗು ರೀರಿಕಾರ್ಡ್ಗೆಲ್ಲ ಅಸೋಸಿಯೇಟ್ ಆಗಿ ನಾನು ಇರಲೇಬೇಕಾಗಿತ್ತು. ಅಷ್ಟರಲ್ಲಿ ಶಬ್ದವೇದಿ ಶೂಟಿಂಗ್ ಶುರು ಆಗೋಯಿತು. ಸೊ ಹಾಗಾಗಿ ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ನಿಮ್ಮ ಮೊದಲ ಸಿನಿಮಾ ಶಬ್ದವೇದಿ ಆಗಬೇಕಾಗಿತ್ತು. ಬಟ್ ಆಮೇಲೆ ಶುರುವಾದಾಗ ನಾನು ಬ್ಯುಸಿ, ಅಂದರೆ ಅದೇ ವಜ್ರೇಶ್ವರಿ ಕಮ್ಮೈಸ್ನ ಇನ್ನೊಂದು ಸಿನಿಮಾದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇದರಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಆದರೆ ಭಕ್ತ ಅಂಬರೀಷ ಸಿನಿಮಾದಲ್ಲಿ ನಾನು ಅಸೋಸಿಯೇಟಾಗಿ ಕೆಲಸ ಶುರು ಮಾಡಿದೆ. ಅದು ಸ್ಕ್ರಿಪ್ಟ್ ವರ್ಕು, ಡೈಲಾಗ್ಸು, ಸಾಂಗ್ ರೆಕಾರ್ಡಿಂಗು ಎಲ್ಲ ಆಯಿತು. ಶೂಟಿಂಗ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಸೊ ಅದು ಇನ್ನೇನು ಶೂಟಿಂಗ್ ಹೋಗಬೇಕು ಅನ್ನೋ ಟೈಮಲ್ಲಿ ವೀರಪ್ಪನ ಹಗರಣ ಆಯಿತು. ಸೊ ಆ ಸಮಯದಲ್ಲಿ ಸೊ ಹಾಗಾಗಿ ಆ ಸಿನಿಮಾ ಶುರು ಆಗಲೇ ಇಲ್ಲ. ಸೊ ಹಾಗಾಗಿ ನಾನು ಭಕ್ತ ಅಂಬರೀಷ ಚಿತ್ರದ ಪ್ರೀ ಪ್ರೊಡಕ್ಷನ್ನಲ್ಲಿ ವರ್ಕ್ ಮಾಡಿದ್ದ ಅನುಭವ ಇದೆ. ರಾಜ್ಕುಮಾರ್ ಅವ್ರ ಸಿನಿಮಾಗೆ ಸೆಟ್ಟಲ್ಲಿ ಕೆಲಸ ಮಾಡೋದ ಅನುಭವ ಇಲ್ಲ. ಓಕೆ. ಆಮೇಲೆ ಯಾವಾಗ ಭೇಟಿ ಆದ್ರಿ ನೀವು ರಾಜ್ಕುಮಾರನ್ನ? ಮತ್ತೆ ಈ ತರ ಪರ್ಸನಲ್ ಆಗಿ ನೀವು ಮಾತಾಡಿದ್ದು? ಅದೇನಾಯಿತು, ಅದಾದಮೇಲೆ ನಾನು ನಾಗಾಭರಣ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಗೀತ ಮಾಧುರಿ ಅಂತ ಒಂದು ಈ ಕವಿಗಳ ಹಾಡುಗಳನ್ನ ವಿಜುವಲಿ ಚಿತ್ರೀಕರಿಸೋದು, ಆ ಥರದ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದು ಕುವೆಂಪು ಅವರಿಂದ ಹಿಡಿದು ಬೇಂದ್ರೆ ಎಲ್ಲ ಕವಿಗಳ ಹಾಡುಗಳನ್ನು ಚಿತ್ರೀಕರಣ ಮಾಡೋದು. ಅದರಲ್ಲಿ ಕುವೆಂಪು ಅವ್ರದ್ದು ಮೊದಲನೇ ಎಪಿಸೋಡು, ಅದರಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಒಂದು ಹಾಡು ಬರುತ್ತೆ. ಸೊ ಆ ಹಾಡು ರಾಜ್ಕುಮಾರ್ ಅವರೇ ಹಾಡಿದ್ರು ಆಲ್ರೆಡಿ, ಅದು ಕ್ಯಾಸೆಟ್ಗೋಸ್ಕರ ಹಾಡಿದ್ರು. ಈ ಹಾಡ ಎಲ್ಲಾದರೂ ಕನ್ನಡವಾಗಿರುವ ಹಾಡನ್ನು ಅವರು ಕ್ಯಾಸೆಟ್ಗೋಸ್ಕರ ಹಾಡಿದ್ರು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ರಾಜ್ಕುಮಾರ್ ಅವರು ಅದನ್ನು ಹಾಡ್ದಾಗೆ ಅದನ್ನ ರಾಜ್ಕುಮಾರ್ ಅವ್ರ ಮನೆ, ಹಳೆ ಮನೆ ಇತ್ತಲ್ಲ, ಅದರ ಲಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಆಗ ನಾನು ಮೊದಲನೇ ಬಾರಿ ರಾಜ್ಕುಮಾರ್ ಅವ್ರಿಗೆ ಗೀತ ಮಾಧುರಿ ಅನ್ನುವ ಎಲ್ಲಾದರೂ ಇರು ಎಂತಾದರೂ ಇರುವ ಹಾಡಿಗೆ ಕ್ಲಾಪ್ ಮಾಡಿದೆ. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದಾಗಿ ಆ ಸಾಂಗ್ ಶೂಟಿಂಗ್ ಆಯಿತು. ಶೂಟಿಂಗ್ ಆಗಿ ನಮ್ಮ BC ಗೌರಿಶಂಕರ್ ಅವ್ರ ಕ್ಯಾಮ್ರಾಮನ್ನು, ಅಣ್ಣ ಹೇಗೆ ಬಂದಿದೆ ನೋಡ್ಬಿಡೋಣ ಅಂದರು. ರಾಜ್ಕುಮಾರ್ ಅವರು ಈಗಲೇ ನೋಡ್ಬೋದಾ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಡಿಜಿಟಲ್ ಫಾರ್ಮ್, ಅಂದರೆ ಈ TV ಮೀಡಿಯಾ ಬಂದ ಮೇಲೆ ಅದು ಇಮಿಡಿಯೇಟಾಗಿ ನೋಡ್ಬೋದು ಅನ್ನೋ ಕಲ್ಪನೆ ಅವ್ರಿಗಿರಲಿಲ್ಲ. ಅವ್ರು ಇನ್ನೂ ನೆಗೆಟಿವಲ್ಲಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿ ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಆಗಿ ಆಮೇಲೆ ರಶ್ ನೋಡ್ತಿದ್ರಲ್ಲ, ಆ ಕಲ್ಪನೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಬಟ್ ಈಗಲೇ ನೋಡ್ಬೋದಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗಲೇ ನೋಡ್ಬೋದಾ ಅಂದರು. ನೋಡ್ಬೋದಣ್ಣ ಅಂತ ಅವ್ರು ಮಾಡಿದ್ದನ್ನೆಲ್ಲ ಮಾಡಿ ತೋರಿಸಿದ್ವಿ. ಅದು ಹಾಕಿ ತೋರಿಸಿದ್ರು. ಅದನ್ನು ನೋಡಿ ರಾಜ್ಕುಮಾರ್ ಅವರು ಏನು ಯೋಚನೆ ಮಾಡಿರ್ಬೋದು ಹೇಳಿ. ಹಿಂಗೆ ಯೋಚನೆ ಮಾಡ್ತಾ ಈ ಒಂದು ಅವಕಾಶ ನಮಗೆ ಸಿನಿಮಾಗಳಲ್ಲಿ ಇದ್ಬಿಟ್ಟಿದ್ರೆ ನಾವು ಮಾಡಿದ ಎಷ್ಟೋ ತಪ್ಪುಗಳನ್ನ ತಿದ್ಕೋಬೋದಾಗಿತ್ತು. ಎಂಥ ಮನಸ್ಸಲ್ಲ ಅದು. ಹೌದು, ಅಂದರೆ ಅವ್ರಿಗೆ ಅದು ನೋಡಿದ ತಕ್ಷಣ ಅವ್ರ ಸಿನಿಮಾದಲ್ಲಿ ಎಷ್ಟೆಷ್ಟು ತಪ್ಪು ಅವ್ರಿಗೆ ಕಾಣಿಸಿತ್ತೋ, ಸರ್ ಮಾಡ್ಕೋಬೇಕು ಅಂತ ಅನಿಸಿತ್ತೋ ಗೊತ್ತಿಲ್ಲ. ಬಟ್ ಇದನ್ನ ನೋಡಿದ ತಕ್ಷಣ ಅವ್ರು ಒಂದು ಟ್ರಾನ್ಸ್ಗೆ ಹೋದಂಗೆ, ಸೊ ಏನೇನು ತಪ್ಪುಗಳನ್ನ ನಾವು ತಿದ್ಕೋಬೋದಾಗಿತ್ತು ಅಂತ ಅಂದ್ಕೊಂಡು, ಈ ಅವಕಾಶ ಅವಾಗ ಇದ್ದಿದ್ರೆ ನಾವು ಮಾಡಿರೋ ಎಷ್ಟೋ ತಪ್ಪುಗಳನ್ನ ತಿದ್ಕೋಬೋದಾಗಿತ್ತು ಅಂದರು. ನನಗದು ಭಾಳ ಇದು ಒಬ್ಬ ನಟನಿಗೆ ಇರಬೇಕಾದಂಥ ಒಂದು ಕಾಳಜಿ ಮತ್ತು ಅದರ ಬಗ್ಗೆ ಒಂದು ತಿಳುವಳಿಕೆ. ಅಂದರೆ ನಂಗೆ ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಅನಿಸುತ್ತೆ. ಈಗ ನಾವೇನಾದರೂ ಆಲ್ಮೋಸ್ಟ್ ಜನರು ನಮ್ಗೆ ಗೊತ್ತಿಲ್ಲದ ವಿಚಾರ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ, ಅಂಜಿಕೆ ಇರುತ್ತೆ. ಬಟ್ ಇವರು ಅದನ್ನು ಹೆಂಗೆ ಹೇಳಿದ್ದಾರೆ ಅಂದರೆ, ಓ ಇದು ನಾವು ನೋಡೋಕ್ಕೂ ಆಗುತ್ತಾ, ನಾನು ನೋಡ್ತೀನಿ ಅನ್ನೋದು. ಅಂದರೆ ಅವರು ಇದು ಮಾಡಿದ್ರೆ ಅದೇನೋ ತಪ್ಪು ತಿಳ್ಕೊ ಅದೆಲ್ಲ ಇರಲಿಲ್ಲ. ಅವ್ರಿಗೆ ಮನಸ್ಸಲ್ಲಿ ಬಂದಿದ್ದನ್ನು ಹೇಳ್ಬಿಡ್ತಾ ಇದ್ದಾರೆ ನೇರವಾಗಿ. ಸೊ ಅಷ್ಟು, ಮತ್ತು ಅವರ ತಪ್ಪುಗಳನ್ನು ಅಥವಾ ಅವರು ಮಾಡಿದ ಇದನ್ನು ಕೂಡ ಅವರು ಯಾವುದೇ ರೀತಿ ಮುಚ್ಚು ಮರೆಯಿಲ್ಲದೆ ಹೇಳ್ಕೊಳ್ಳೋ ಅಂಥ ವ್ಯಕ್ತಿತ್ವ ಅನ್ನೋದನ್ನ ನಾನು ಅವ್ರ ಜೊತೆ 10 ವರ್ಷ ಇದ್ದಾಗ ನೋಡಿದ್ದೀನಿ. ನಿಜ ನಿಜ. ಯಾಕಂದ್ರೆ ಅವರು ಅದಾದ್ಮೇಲೂ ಕೂಡ ಅದನ್ನ ನೋಡಿ ಮುಂಚೆ ಎಲ್ಲ ಹಾಗಾದ್ರೆ ಸೀದಾ ಆಕ್ಟಿಂಗ್ ಮಾಡ್ತಾ ಹೋಗೋದಷ್ಟೇ. ಅದನ್ನ ತಂದು ಡೆವಲಪ್ ಮಾಡಿ ಇವ್ರು ಮಾಡಿದ್ದ ಸೀನ್ ನೋಡೋದಕ್ಕೆ ತಿಂಗಳಾನ್ಗಟ್ಲೆ ಆಗಿರೋದು. ಅಷ್ಟರಲ್ಲಿ ಅಕಸ್ಮಾತ್ ಇವರಿಗೆ ರೀಶೂಟ್ ಮಾಡಬೇಕು ಅಂದ್ರೆ ಸೆಟ್ಟು ವಾತಾವರಣ ಇರ್ತಿರ್ಲಿಲ್ಲ, ಹಂಗೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದರಿಂದ ಅವ್ರಿಗೆ ಈ ಥರ ಒಂದು ಅವಕಾಶ ಇದ್ದಿದ್ರೆ ಇನ್ನೂ ಏನೇನು ತಿದ್ಕೋಬೋದಾಗಿತ್ತು ಅಂತ ಅವ್ರಿಗೆ ಅನಿಸಿತ್ತು. ನನಗೆ ನಿಜ ಈಗ ನೋಡಿ ಕಾಲ ಹೇಗೆ ಬದಲಾಗಿದೆ, ಅಲ್ಟಿಮೇಟ್ ಆಗಿರುವಂತ ಟೆಕ್ನಾಲಜಿ ನಮಗೆ ಸಿಕ್ಕಿದೆ. ಅದು AI ಇಂದ ಹಿಡಿದು ಎಲ್ಲವೂ ಕೂಡ. ಬಟ್ ಆದ್ರೂ ಕೂಡ ಔಟ್ಪುಟ್ ಹೇಗೆ ಬರ್ತಿದೆ ಅಂತ ಕೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ಏನಾಗುತ್ತೆ, ಹಿಂದೆ ಎಲ್ಲ ರಾಜ್ಕುಮಾರ್ ಅವರು ಸೇರಿದ ಹಾಗೆ ತುಂಬ ಪಕ್ವವಾಗಿ ಅಭಿನಯ ಅಂದರೆ ಇದು ಅಂತ ತಿಳ್ಕೊಂಡು ಬಂದಂಥ ಕಲಾವಿದರ ಕಾಲ ಅದು. ಸೊ ಆವಾಗ ಈ ಅವಕಾಶ ಇರಲಿಲ್ಲ.
ಈ ಒಂದು ಈ ಥರ ನೋಡಿ ಮತ್ತೆ ರೀಶೂಟ್ ಮಾಡುವಂಥ ಅವಕಾಶ ಇರಲಿಲ್ಲ. ಆದರೂ ಕೂಡ ಅಂತಂಥ ಅದ್ಭುತವಾಗಿ ಈಗ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಪಾತ್ರಗಳನ್ನ ಚಿತ್ರಗಳನ್ನು ಆಗಿನ ಎಲ್ಲ ತಂತ್ರಜ್ಞರು ಮಾಡ್ತಾಯಿದ್ರು, ಕಲಾವಿದರು ಮಾಡ್ತಾಯಿದ್ರು. ಸೊ ಅದರಲ್ಲಿ ರಾಜ್ಕುಮಾರ್ ಅವರಂತೂ ಅವರ 206-7 ಚಿತ್ರಗಳಲ್ಲಿ ಮಾಡಿರುವ ವಿಭಿನ್ನವಾದ ಪಾತ್ರಗಳಿದೆಯಲ್ಲ, ಆ ವಿಭಿನ್ನವಾದ ಪಾತ್ರಗಳು ಜಗತ್ತಿನ ಯಾವ ನಟನೂ ಅಷ್ಟು ವೆರೈಟೀಸ್ ಪಾತ್ರಗಳನ್ನು ಮಾಡಿಲ್ಲ, ಮುಂದೆ ಮಾಡೋದು ಡೌಟ್. ಹೌದು ಹೌದು, ಯಾಕಂದ್ರೆ ಈಗಿನ AI ಕಾಲದಲ್ಲಿ ಸರ್ ಏನಾದ್ರು ಇರ್ತಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ತಿದ್ರೆ ಹೇಗಿರ್ತಿತ್ತು? ನಿಮ್ಗೆ ಏನ್ ಇಮ್ಯಾಜಿನೇಷನ್ ಬರುತ್ತೆ? ನನಗಂತೂ ಅದು ಏನ್ ನೋಡಿ, ಎಲ್ಲ 100ಗಳು ಸೇರಿದಾಗ ತುಂಬಾ ಅಲ್ಟಿಮೇಟ್ ಕ್ರಿಯೇಟ್ ಆಗುತ್ತಲ್ಲ. ಅಲ್ಟಿಮೇಟ್ ಅನ್ನೋದು ನನ್ನ ಪ್ರಕಾರ ಚೆನ್ನಾಗಿರಲ್ಲ ಅದು. ಯಾಕೆಂದ್ರೆ ಆಗ ನಿಜವಾಗ್ಲೂ ಅವ್ರು ಮಾಡಿರೋದೇನು ಆಮೇಲೆ ಕ್ರಿಯೇಟ್ ಮಾಡಿರೋದೇನು ಅಂತ ಹೆಂಗೆ ವ್ಯತ್ಯಾಸ ಗೊತ್ತಾಗತ್ತೆ ನಮಗೆ ಅಲ್ವಾ? ಹಾಗಾಗಿ ರಾಜ್ಕುಮಾರ್ ಇವಾಗ ಏನೇನು ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ಅದು ಅವರೇ ಕೊಟ್ಟ ಎಕ್ಸ್ಪ್ರೆಷನ್ನು, ಅವ್ರದ್ದೇ ಡೈಲಾಗು, ಅವ್ರದೇ ಮೂಮೆಂಟು, ಅದು ಒರಿಜಿನಲ್. ಅದನ್ನು ಎಲ್ಲಿ ಏನೇ ರೀಕ್ರಿಯೇಟ್ ಮಾಡಿದ್ರು ಇದರಲ್ಲಿ ಒರಿಜಿನಲ್ ಯಾವುದು, ರೀಕ್ರಿಯೇಟ್ ಆಗಿರೋದು ಯಾವುದು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಒಬ್ಬ ಕಲಾವಿದನ ಪ್ರತಿಭೆನ AI ಮೂಲಕ ಅಳಿಯೋ ಹಾಗಿಲ್ಲ. ನಿಜ ನಿಜ. ಬಟ್ ಅದೇ ಅವ್ರೀಗ ಅಂದರೆ ಎಲ್ಲನೂ ಕೂಡ ಒಟ್ಟಿಗೆ ಸಿಕ್ಕಿದಾಗ, ಈಗ AI ಕೂಡ ಆಗಿರಲಿ ಅಥವಾ ಸೌಂಡ್ ಆಗಿರೋದು, ಡಬ್ಬಿಂಗ್, ಅವ್ರದ್ದೊಂದು ಡಬ್ಬಿಂಗ್ದು ಕತೆ ಇದೆ. ಅವರು ಡಬ್ಬಿಂಗ್ ಹೇಗೆ ಮಾಡ್ತಿದ್ರು ಅಂದರೆ ಹೀರೋ ಮತ್ತೆ ಹೀರೋಯಿನ್ ಆ ಥರನೇ ಡಬ್ಬಿಂಗ್ ಮಾಡ್ತಿದ್ರಂತೆ. ಬರೀ ಹೀರೋ ಹೀರೋಯಿನ್ ಅಲ್ಲ, ಆ ಸೀನಲ್ಲಿ ಯಾರ್ಯಾರು ಅಷ್ಟು ಜನ ಇರಬೇಕಾಗಿತ್ತು. ಅದು ಲೂಪ್ ಸಿಸ್ಟಮ್, ಅದು ನಾವು ಬಂದಾಗೂ ಇರಲಿಲ್ಲ, ಬಟ್ ಇವರು ಹೇಳಿರೋದು ಕೇಳಿರೋದು. ಅವಾಗ ಏನಾಗಿತ್ತು, ಎಲ್ಲ ಕಲಾವಿದರು ನಿಂತ್ಕೊಂಡು ಇಡೀ ಸೀನನ್ನು ಹೇಳಬೇಕಾಗಿತ್ತು. ಅದ್ರಲ್ಲಿ ಒಬ್ಬ ಒಂದು ಕಡೆ ತಪ್ಪು ಮಾಡಿದ್ರು ಮತ್ತೆ ಎಲ್ಲರೂ ಫುಲ್ ಹೇಳ್ಬೇಕು, ಆ ಥರದ ಒಂದು ಕಾಲ ಅದು. ಸೊ ಅದನ್ನು ಕೇಳಿದ್ದೀನಿ ನಾನು. ಓಕೆ, ಅಂದ್ರೆ ಈಗ ನಿಮ್ಮ ಟೈಮಲ್ಲಿ ನಿಮ್ಗೆ ಅವರು ಪರಿಚಯ ಆಗಿರೋ ಟೈಮಲ್ಲಿ ಟೆಕ್ನಾಲಜಿಗಳು ಬಂದಿತ್ತು, ಸ್ವಲ್ಪ ಇಂಪ್ರೂವ್ ಕೂಡ ಆಗಿತ್ತು, ಸ್ವಲ್ಪ ನಾಲೆಜ್ ಕೂಡ ಅದ್ರಲ್ಲಿ ಜಾಸ್ತಿ ಆಗ್ತಿತ್ತು. ಆವಾಗ ಸರ್ಗೆ ಏನಾದ್ರು ನಂಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಥವಾ ಈ ಥರದ ವಿಷಯ ಇದೇನಪ್ಪ ಹೊಸ್ತು ಅನ್ನೋದು, ಬೇರೆ ಏನಾದ್ರು ಈ ಥರ ಘಟನೆಗಳಾಗಿದೆಯಾ? ಇಲ್ಲ, ಆ ಥರದ್ದೇನಿಲ್ಲ. ನಾ ಶಬ್ದವೇದಿನಲ್ಲಿ ವರ್ಕ್ ಮಾಡಲಿಲ್ಲ. ಓಕೆ. ಆದರೆ ಒಂದು ಏನಂದರೆ, ನಾವು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಬೇರೆ ಬೇರೆ ಸಿನಿಮಾಗಳ ಕೆಲಸ ಮಾಡುವಾಗ ಅಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ಸ್ ತುಂಬ ಸೀನಿಯರ್ ವ್ಯಕ್ತಿ ಇದ್ದರು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ. ನಾವು ಹಿಂದೆ ಎಲ್ಲ ಈ ಜನ್ಮದ ಜೋಡಿ ಇರ್ಬೋದು, ಟು ವಿ ಇರ್ಬೋದು, ಹೃದಯ ಇವೆಲ್ಲ ಸಿನಿಮಾಗಳನ್ನ ಡಬ್ ಮಾಡುವಾಗ ಎಂಥದ್ದೇ ಕಲಾವಿದರು ಬಂದು ಡಬ್ ಮಾಡುವಾಗಲೂ ಆ ಇಂಜಿನಿಯರ್ ಹೇಳ್ತಾಯಿದ್ರು, ಅಣ್ಣ ನೀವು ಅಣ್ಣವ್ರು ಒಂದು ಸತಿ ಡಬ್ ಮಾಡೋದನ್ನು ನೋಡಬೇಕು ಅಂತ ಆ ಕಲಾವಿದರಿಗೆ ಹೇಳೋರು, ದೊಡ್ಡ ಕಲಾವಿದರಿಗೆ ಅದು. ಬಟ್ ಆ ಕಲಾವಿದರಿಗೆ ನೋಡಬೇಕು ಅನ್ನಿಸ್ತಾ ಇಲ್ಲೂ ನಂಗೆ ಗೊತ್ತಿಲ್ಲ, ನನಗೆ ನೋಡಬೇಕು ಅಂತ ಫಿಕ್ಸ್ ಆದೆ. ಅಂದ್ರೆ ಡಬ್ ಮಾಡೋದು ನಾನು ನೋಡಬೇಕು ಅಂತ ನಾನು ಫಿಕ್ಸ್ ಆದೆ. ಸೊ ಈ ಶಬ್ದವೇದಿ ಡಬ್ಬಿಂಗ್ ನಡೀತಾ ಇದೆ, ಅಣ್ಣವ್ರು ಡಬ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಓಕೆ. ಗೊತ್ತಾದ ತಕ್ಷಣ ನಾನು ಕೆಲಸ ಮಾಡದೇ ಇದ್ದರೂ ಕೂಡ ಡಬ್ಬಿಂಗ್ ನೋಡಬೇಕು ಅಂತ ಹೋದರೆ ಹಿಂದೆ ಕೂತ್ಕೊಂಡೆ, ಆ ಇಂಜಿನಿಯರ್ ಪಕ್ಕ ಇವ್ರು ಡಬ್ ಮಾಡ್ತಾಯಿದ್ರು. ಇವ್ರು ಡಬ್ ಮಾಡ್ತಾ ನಾನು ಅವ್ರು ಹೆಂಗೆ ಮಾಡ್ತಾರೆ, ಏನು ಮಾಡಲೇಷನು ಅದನ್ನೆಲ್ಲ ನೋಡ್ತಾ ಕೂತಿದ್ದಾಗ ಅಲ್ಲಿ ಯಾವುದೋ ಒಂದು ಇಂಗ್ಲೀಷ್ ವರ್ಡು ಬಂತು. ಆ ಇಂಗ್ಲೀಷ್ ವರ್ಡು ಸ್ವಲ್ಪ ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾಯಿದ್ರು. ನಾನು ಸೌಂಡ್ ಇಂಜಿನಿಯರಿಗೆ ಹೇಳಿದೆ, ಸರ್ ಅದು ಹೀಗಲ್ಲ ಹೀಗೆ ಅಂತ ಹೇಳಿದೆ. ಆಗ ಅಣ್ಣ ಅದು ಇದಲ್ಲ ಇದು ಅಂತ ಹೇಳಿದ್ರು. ಅಣ್ಣವರು ಹಿಂಗೆ ತಿರುಗಿ ನೋಡಿದ್ರು, ನಾನು ಕೂತಿರೋದು ಗೊತ್ತಾಯಿತು. ಬನ್ನಿ ಅಂದರು. ಬನ್ನಿ ಅಂದರು. ಮುಂದೆ ಬಂದು ಕೂತ್ಕೊಂಡೆ, ಡಬ್ಬಿಂಗ್ ನಿಲ್ತು, ಲೈಟ್ ಆನ್ ಆಯಿತು, ಕೂತ್ಕೊಂಡೆ. ನೀವ್ಯಾಕೆ ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅಂದರು. ಆವಾಗ ನಾನು ಹೇಳಿದೆ, ಇಲ್ಲ ನನಗೆ ಹೃದಯ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇತ್ತು, ಅದಕ್ಕೆ ಆಗಲಿಲ್ಲ ಅಂದೆ. ಈ ಸಿನಿಮಾದಲ್ಲಿ ಈ ಡೈಲಾಗ್ ನಾನು ಇದು 100ನೇ ಸತಿ ಹೇಳ್ತಾ ಇರೋದು, ನನಗೆ ಯಾರು ಹೇಳಲಿಲ್ಲ. ಮಾಡೋಣ ಅಂತ ಮಾಡಿದ್ರು. ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಬಗ್ಬಿಟ್ಟಿದ್ದೀನಿ, ಯಾರಾದರೂ ಹೇಳ್ಬಾರ್ದಾ, ಬಲವಂತವಾಗ ಸ್ವಲ್ಪ ನೆಟ್ಟಾಗಿ ನಿಂತ್ಕೊತಿದೆ, ಮೊದಲೇ ಪೊಲೀಸ್ ಆಫೀಸರ್ ಅಲ್ವಾ. ಅಂದರೆ ಅವರು ಆ ಸ್ಕ್ರೀನಲ್ಲಿ ನೋಡಿದಾಗ ಅವರು ಯಾವಾಗಲೂ ಹೇಳೋರು, ತೆರೆ ಮೇಲೆ ನನ್ನನ್ನು ನಾನು ನೋಡಿದಾಗ ನನಗೆ ಬರೀ ತಪ್ಪುಗಳೇ ಕಾಣಿಸುತ್ತೆ, ಮುಜುಗರ ಆಗುತ್ತೆ, ನನಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಹೇಳೋರು. ಸೊ ಆ ಸನ್ನಿವೇಶದಲ್ಲೂ ಹೇಳಿದ್ರು, ಬಗ್ಬಿಟ್ಟಿದ್ದೀನಿ, ಯಾರಾದರೂ ಹೇಳಿದರೆ ಒಂಚೂರು ಬಲವಂತವಾಗಾರು ನೆಟ್ಟಿಗೆ ನಿಂತ್ಕೊತಾ ಇದ್ದೆ ಅಂದರು. ಯಪ್ಪ, ನಿಜ. ಈ ಮಾತು ನೋಡಿ ನಮ್ಗೆ ಹಂಗೆ ಅನ್ಸುತ್ತಲ್ವಾ, ಅವ್ರು ಎಷ್ಟು ಅವರ ತಪ್ಪುಗಳನ್ನ ತಿದ್ದಬೇಕು ಅಥವಾ ಇದು ಸರಿ ಇಲ್ಲ ಅಂತ ಅವರೇ ಜಡ್ಜ್ ಮಾಡ್ಕೊಂಡು ಅದನ್ನ ಕರೆಕ್ಷನ್. ಅದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಜನ್ಮದ ಜೋಡಿ ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು. ಅದರಲ್ಲಿ ಜನ್ಮ ಜೋಡಿಯಾದರೂ ಅದೊಂದು ಹಾಡು, ಆಮೇಲೆ ದೇಹವೆಂದರೆ ಓ ಮನುಜ ಈ ಹಾಡುಗಳು. ಈ ಹಾಡನ್ನು ಅವರು ವಾಯ್ಸ್ ಮಿಕ್ಸ್ ಮಾಡೋಕ್ಕೆ ಬಂದರು, ಜೊತೆಗೆ ವರದಣ್ಣ ಬಂದರು. ವರದಣ್ಣ ಬಂದರು, ಹಲವಾರು ರಿಹರ್ಸಲ್ಗಳ ನಂತರ ಹಾಡಿದ್ರು. ಹಾಡಿದ್ಮೇಲೆ ಹೇಗಿದೆ ಅಂತ ಕೇಳಿದ್ರು, ಎಲ್ಲರೂ ಚೆನ್ನಾಗಿದೆ ಅಂದರು. ಆಮೇಲೆ ವರದಣ್ಣ ಇನ್ನೊಂದು ಸತಿ ಹೇಳ್ಬಿಡಪ್ಪ ಅಂದರು.
ಮತ್ತು ಹಾಡಿದ್ರು. ಇನ್ನೊಂದು ಸತಿ ಹಾಡಪ್ಪ ಅಂದರು. ಸೊ ಹೀಗೆ ಒಂದು 5-6 ಸತಿ ವರದಣ್ಣ ಮತ್ತೆ ಹಾಡಿಸಿದ್ರು. ಆಮೇಲೆ ಅವರು ಆಯ್ತು ಓಕೆ ಅಪ್ಪ ಅಂದರು ವರದಣ್ಣ. ಅವ್ರು ಬಂದರು, ಹಾಡು ಕೇಳಿದ್ರು. ಇನ್ನೊಂದು ಸತಿ ಹಾಡ್ಬಿಡ್ತೀನಿ ಅಂತ ಹಾಡಿದ್ರು. ಹೌದಾ? ಅಂದರೆ ಅವ್ರಿಗೆ ಎಲ್ಲೆಲ್ಲ ಇನ್ನೇನೋ ಅನಿಸ್ತೇನೋ ಕರೆಕ್ಷನ್ನು, ಇನ್ನೊಂದು ಸತಿ ಹಾಡ್ಬಿಡ್ತೀನಿ ಅಂತ ಹೋದರು. ಅವಾಗ ನಾನು ಅಂದ್ಕೊಂಡಿದ್ದು ಅವ್ರ ಹಿರಿತನಕ್ಕೆ, ಅವರ ಅನುಭವಕ್ಕೆ ನಿರ್ದೇಶಕರಾಗಲಿ, ಸಂಗೀತ ನಿರ್ದೇಶಕರಾಗಲಿ ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಆದರೆ ಅವರು ಅದನ್ನು ಬಯಸ್ತಾಯಿದ್ರು. ನಿಜ ಅಲ್ವಾ? ಹೇಳಬೇಕು ಅಂತ ಬಯಸ್ತಾಯಿದ್ರು. ಹೇಳಿದ್ರೆ ತಪ್ಪು ತಿಳ್ಕೊತಾ ಇರಲಿಲ್ಲ. ಆ ಥರ ವ್ಯಕ್ತಿ. ನಿಜ. ನಂಗೆ ಅವರ ಬಗ್ಗೆ ಪ್ರತಿಯೊಂದು ಮಾತುಗಳನ್ನು ತಿಳ್ಕೊಂಡಾಗ, ಅವರ ಮಾತುಗಳನ್ನು ಕೇಳಿದಾಗ, ಮತ್ತು ಅವ್ರ ಬಗ್ಗೆ ಮಾತಾಡೋದನ್ನು ಕೇಳಿದಾಗಲೂ ಕೂಡ ಎಷ್ಟು ಸರಳ ವ್ಯಕ್ತಿ ಅಂದರೆ ಅವರು ಇಂಥ ಸ್ಟಾರ್ಡಮ್, ಇಷ್ಟು ಸಿನಿಮಾ ಯಾರಾದರೂ ನಮ್ಮ ಕನ್ನಡದಲ್ಲಿ ಬೇರೆ ಯಾರಾದರೂ ಮಾಡಿದರೆ ಅವ್ರು ಹೇಗಿರ್ತಿದ್ರು ಅನ್ನುವಂಥ ಪ್ರಶ್ನೆನೇ ಮೂಡುತ್ತೆ ಒಂದೊಂದು ಸಲ. ಆದರೆ ಇದು ಎಷ್ಟು ಸರಳತೆ ಅಲ್ವಾ? ಅವರು ನನ್ನ ತಪ್ಪನ್ನು ಹೇಳಿ ನನಗೆ ಅನ್ನುವಂಥ ಒಂದು ಓಪನ್ ಸ್ಪೇಸ್ ಅನ್ನು ಕೊಟ್ಟಿದ್ರು. ಅವರು ಆ ಸಿನಿಮಾ ಡಬ್ಬಿಂಗಲ್ಲಿ ನೋಡಿ ಏನೋ ಅವ್ರಿಗೆ ಸಮಾಧಾನ ಆಗಿಲ್ಲ. ಶಬ್ದವೇದಿ ಕಡೆಗೆ ಅವ್ರು ಬಿಡುಗಡೆ ದಿವಸ ಅವರು ಪುನೀತ್ ಫಾರ್ಮಲ್ಲಿ ಹೋಗಿ ಇದ್ರಂತೆ. ಅಂದರೆ ಒಂಥರ ಯಾರೇನಂತಾರೋ ಅಂತ. ಅಲ್ಲೂ ಕೂಡ ಸುತ್ತಮುತ್ತ ಹಳ್ಳಿ ಜನ ಬಂದು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ ಅಂದರು ರೀ, ನನಗೆ ಅವಮಾನ ಆದಂಗೆ ಆಯಿತು ಅಂತಂದರು. ಅಯ್ಯೋ, ಇದನ್ನು ಚೆನ್ನಾಗಿದೆ ಅಂತಾರಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಅಂದರೆ ಅಷ್ಟು ನೊಂದುಕೊಂಡು ಹೇಳಿದ್ರು. ಸೊ ಆ ಥರ. ಅಂದ್ರೆ ಅವರು ಕಲಿಯೋದಿಕ್ಕೆ ಯಾವತ್ತೂ ಓಪನ್ ಇರ್ತಿದ್ರು. ಏನಾದ್ರೂ ಕಲಿಬೇಕು, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ನಿಜ. ಎಷ್ಟು ಚೆನ್ನಾಗಿ ಮಾಡಿನೂ ಕೂಡ ಅವರಿಗೆ. ಹೌದು. ಅವರು ನೋಡಿ, ಕೃಷ್ಣದೇವರಾಯ ಸಿನಿಮಾ ಇದೆಯಲ್ಲ, ಕೃಷ್ಣದೇವರಾಯ ಸಿನಿಮಾ ಈಗ ಇವತ್ತು ನಾವು ಕನ್ನಡಿಗರು ಏನು ಮಾತಾಡ್ತೀವಿ ಅಂದರೆ ಕೃಷ್ಣದೇವರಾಯ ಅಂದರೆ ರಾಜ್ಕುಮಾರ್ ಅಂತಲೇ ಮಾತಾಡ್ತೀವಿ. ಆದರೆ ರಾಜ್ಕುಮಾರ್ ಅವರಿಗೆ ಆ ಸಿನಿಮಾದ ಅಭಿನಯ, ಆ ಸಿನಿಮಾ ಇಷ್ಟ ಇರಲಿಲ್ಲ. ಹೌದು. ತುಂಬ ಕಡೆ ಹೇಳ್ಕೊಂಡಿದ್ದಾರೆ. ಅಂದರೆ ಈ ಕಥಾನಾಯಕನ ಕಥೆನಲ್ಲೂ ಅದನ್ನು ಹೇಳಿದ್ದಾರೆ. ಅಂದರೆ ವಿವರವಾಗಿ ಹೇಳಿಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ದಾರೆ. ನಾನೊಂದು ಸತಿ ಯಾಕೆ ಅಂತ ಕೇಳಿದೆ. ಅವ್ರು ಕೊಟ್ಟ ಕಾರಣ ಏನಂದರೆ ಕೃಷ್ಣದೇವರ ಇನ್ನೂ ಸ್ವಲ್ಪ ಗಂಭೀರವಾಗಿರಬೇಕಾಗಿತ್ತು. ಇಡೀ ಸ್ಕ್ರೀನ್ ಪ್ಲೇನಲ್ಲಿ ಆ ಗಾಂಭೀರ್ಯ ಇರಲಿಲ್ಲ. ಮತ್ತು ಅಭಿನಯ ಶೈಲಿ ಕೂಡ ಅದು ಪೌರಾಣಿಕ ಚಿತ್ರದ ಥರ ಮೇಕಪ್ಪು ಮತ್ತು ಕಾಸ್ಟ್ಯೂಮು ಇದೆಲ್ಲ ಸ್ವಲ್ಪ ಪೌರಾಣಿಕ ಥರ ಅನ್ನಿಸ್ಬಿಡ್ತು ನನಗೆ. ಐತಿಹಾಸಿಕ ಥರ ಇಲ್ಲ ಅದು. ಹಾಗಾಗಿ ನನಗೆ ಸಮಾಧಾನ ಆಗಲಿಲ್ಲ ಅಂತಂದ್ರು. ನೋಡಿ, ಆ ಪೌರಾಣಿಕ ಐತಿಹಾಸಿಕ ವ್ಯತ್ಯಾಸ. ಹಾಂ, ಹೌದು. ಮತ್ತೆ ಅವರೇ ಹೇಳ್ಕೊತಾರೆ ವಾಪಸ್ ಅವ್ರು ಮಾತಾಡುವಾಗ, ನಾನು 4ನೇ ಕ್ಲಾಸ್ ಓದಿದ್ದು, ನೀವು ನನ್ನನ್ನು ಬೆಳೆಸಿದ್ದು ಅಂತ ಹೇಳ್ತಾರೆ. ಮತ್ತೆ ಇಂಥ ವ್ಯತ್ಯಾಸಗಳನ್ನೆಲ್ಲ ಅವ್ರು ಕಂಡಿಡಿದು ಹೇಳ್ಬಿಡ್ತಾರೆ. ಅವರು ಸ್ಕೂಲಲ್ಲಿ 4ನೇ ಕ್ಲಾಸ್ ಓದಿರ್ಬೋದು, ಬಟ್ ಅಭಿನಯ ರಂಗಭೂಮಿ ಇದೆಯಲ್ಲ, ಗುಬ್ಬಿ ವೀರಣ್ಣ ಕಂಪ್ನಿ ಮತ್ತು ಸುಬ್ಬಯ್ಯ ನಾಯ್ಡು ಅವರುಗಳ ಕಂಪ್ನಿಯ ಅನುಭವ ಇದೆಯಲ್ಲ, ಅದು ಅವ್ರನ್ನ ಡಿಗ್ರಿಗಿಂತ ಜಾಸ್ತಿ PhD ಮಾಡಿಸ್ಬಿಟ್ಟಿತ್ತು ಅಭಿನಯದಲ್ಲಿ ಅಂತ ನಾನು ಅನ್ಕೊಳ್ತೀನಿ.